ಆರ್ಟ್ ಆಫ್ ಲಿವಿಂಗ್ನಿಂದ ಜಮೀನು ಕಬಳಿಕೆ ಆರೋಪ, ದಲಿತರ ಜಮೀನು ಸ್ವಾಧೀನ ಆರೋಪದ ತನಿಖೆ. ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಸುಮಾರು 150 ಎಕರೆ ದಲಿತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿರುವಂತಹ ಆರೋಪ. ರವಿಶಂಕರ್ ಗುರೂಜಿ ನೇತೃತ್ವದ ಆರ್ಟ್ ಆಫ್ ಲಿವಿಂಗ್ ಎಸ್ಐಟಿ ರಚಿಸಿರುವ ಬಗ್ಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಏನು ಜಮೀನು ಕಬಳಿಸಿದಂತಹ ಆರೋಪ ಕೇಳಿ ಬರ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ಇದೀಗ ರಚನೆ ಮಾಡಲಾಗಿದೆ. ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ಎಸ್ಐಟಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಎಸ್ಐಟಿ ರಚನೆಯಾಗಿದೆ, ಅದರ ನೇತೃತ್ವವನ್ನು ವಹಿಸ್ತಾರೆ ಪ್ರಾದೇಶಿಕ ಆಯುಕ್ತರು. ಹೇಗೆ ನಡೆಯುತ್ತೆ ಅಂತ ಹೇಳಿ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತಹ ತನಿಖೆ. ಮಧುಶ್ರೀ, ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಭಾರಿ ಭೂ ಹಗರಣದ ಆರೋಪಗಳು ಕೂಡ ಕೇಳಿ ಬಂದಿರುವಂತಹದ್ದು. ಒತ್ತುವರಿ ನಡೆದಿದೆ. ಬಹಳ ಪ್ರಮಾಣದಲ್ಲಿ ಕೆಲವು ಸಂಸ್ಥೆಗಳು ಭಾರಿ ಪ್ರಮಾಣದ ಭೂವನ್ನ ಒತ್ತುವರಿ ಮಾಡ್ಕೊಂಡಿವೆ ಅನ್ನುವಂತ ಆರೋಪ, ಮತ್ತೆ ಕೆಲವು ಸಂಸ್ಥೆಗಳಂತೂ ದಲಿತರ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿವೆ ಅನ್ನುವಂತ ಆರೋಪ ಕೇಳಿ ಬಂದಾಯ್ತು. ಅದರಲ್ಲೂ ಕೂಡ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಏನು ಈಗಿದೆ, ಆ ಜಾಗವು ಕೂಡ ಅದರಲ್ಲಿ ದಲಿತರ ಜಮೀನಿದೆ, ಅದನ್ನು ಕೂಡ ಬಿಡಿಸಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ದಲಿತ ಸಂಘಟನೆಗಳು ಕಂದಾಯ ಸಚಿವರಿಗೆ ಮನವಿಯನ್ನ ಕೂಡ ಮಾಡಿದ್ವು. ಈಗ ಡಿಸಿಎಂ ಆಗಿರ್ತಕ್ಕಂಥ ಜೊತೆಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಇಂದು ಕೂಡ ವಿಧಾನಸೌಧದಲ್ಲಿ ದಲಿತ ಸಂಘಟನೆಗಳು ಮನವಿಯನ್ನ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು, ದಲಿತರಿಗೆ ಜಮೀನನ್ನ ಬಿಡಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಎಸ್ಐಟಿ ತನಿಖೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಾದೇಶಿಕ ಆಯುಕ್ತರಾದಂತಹ ಅಮ್ಲನ್ ಆದಿತ್ಯ ಬಿಶ್ವಾಸ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಎಸ್ಐಟಿ ತನಿಖೆ ಆಗುತ್ತೆ. ಬಹು ಮುಖ್ಯವಾಗಿ ಈಗೇನು ಆರೋಪ ಕೇಳಿ ಬಂದಿದೆ, ಸುಮಾರು 290 ಎಕರೆಯಷ್ಟು ಜಮೀನು ಗೋಮಾಳ ಒತ್ತುವರಿ ಆಗಿದೆ ಅನ್ನುವಂತಹದ್ದು, ಜೊತೆಗೆ ದಲಿತರ ಜಮೀನು ಒತ್ತುವರಿ ಆಗಿದೆ ಅನ್ನುವಂತಹದ್ದನ್ನು ಕೂಡ ಏನು ಆರೋಪಗಳು ಕೇಳಿ ಬಂದಿದೆ. ಒಟ್ಟಾರೆ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಈ ರೀತಿಯ ಸಮಸ್ಯೆಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಒತ್ತುವರಿಯ ಸಮಸ್ಯೆ ಇದೆ, ಇವೆಲ್ಲವನ್ನು ಕೂಡ ಎಸ್ಐಟಿ ತನಿಖೆಯನ್ನ ಮಾಡಲಿದೆ. 3 ತಿಂಗಳ ಒಳಗಾಗಿ ಎಸ್ಐಟಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿದೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.